ಈಗೇನ್ ಅಜ್ಜಿ ಊರಿಗೆ ಹೊರಟಿಲ್ಲ ಅಲ್ವಾತೆ? ಹೋಗಲ್ಲ, ಆದ್ರೆ ಕೊಟ್ಟಿರೋ ಸೀರೆನ ಊರಲ್ಲಿ ಉಟ್ಕೊಂಡು 4 ಜನಕ್ಕೆ ಹೇಳೋಕ್ಕಿಂತ ನಮ್ 4 ಜನರ ಮುಂದೆ ರತ್ನಮ್ನವ್ರು ಈ ಸೀರೆ ಉಟ್ಕೊಂಡ್ ಬಂದ್ರೆ ನಮ್ಮೆಲ್ರಿಗೂ ಸಂತೋಷ ಆಗತ್ತೆ ಅಂತ. ಒಳ್ಳೇದೇ ಆಯ್ತು ಮಾಮ್. ಅಯ್ಯೋ, ನೀವ್ ಹೀಗ್ ಮಾತಾಡ್ತಿದ್ರೆ ಹೇಗೆ? ಕರ್ಪೂರದ ಆರತಿ ಆರೋಗುತ್ತಷ್ಟೇ, ಬೇಗ ಆರೋಗ್ಬಾರ್ದು ಅಂತ ಒಂದಾದ್ಮೇಲೆ ಒಂದ್ ಕರ್ಪೂರನ ನಾನು ಇಡ್ತಾನೇ ಇದ್ದೀನಿ. ಓ ಪಾಪ, ಕೈ ಸುಟ್ಟೋಯ್ತೇನೋ. ಆರ್ತಿ ತಗೊಳ್ಳಿ ಎಲ್ಲಾರು. ಲೈಟೋಸ, ನೀನು ಹೋಗಿ ತಗೊಳ್ಳೆ. ತಗೋತೀನಿರ್ರಿ. ಹೇಯ್, ನಾನೇ ಒಬ್ಬೊಬ್ರ ಹತ್ರನು ಬಂದು ಕೊಡ್ತೀನಿ, ನೀವ್ಯಾರು ಬರ್ಬೇಡಿ. ಹಣೆಗ್ ತಿಲಕ, ಕಿವಿಗ್ ಹೂವು, ಚೆನ್ನಾಗ್ ಕಾಣಿಸ್ತಿದ್ದೀರಾ ಬಾವ. ಹೀಗೆ ಭಕ್ತಿನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಪಾಪ ಎಲ್ಲ ಕರ್ಗೋಗುತ್ತೆ, ಈ ಆರ್ತಿ ಕರ್ಪೂರದ ತರ. ಆಯ್ತು ಬಿಡು, ಆದ್ರೆ ನಾನೇನಾದ್ರೂ ಪಾಪ ಮಾಡಿದ್ರೆ ಅದ್ರಲ್ಲಿ ದೊಡ್ಡ ಪಾಲು ಮಾಮ್ದೇ ಇರುತ್ತೆ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಭಕ್ತಿಲಿ ನೈನಿನ ಮೀರ್ಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಅದಕ್ಕಿಂತ ಸಂತೋಷ ಇನ್ನೇನಿದೆವಲ್ಲ ಭಾವ. ಆದ್ರೆ ನೀವು ದೇವ್ರ ಮನೆಯಲ್ಲಿ ದೀಪಾರಾಧನೆ ಮಾಡಿದ್ಮೇಲೆ ನೀವ್ ನಮ್ಗೆ ಆರತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದೇನಪ್ಪ, ದೀಪಾರಾಧನೆ ಮಾಡದೆ ಬರೀ ಆರತಿ ಮಾಡ್ಬಿಟ್ರಾ? ಅಂದ್ರೆ ಅಜ್ಜಿ, ಅದು ನನ್ಗೆ ಪೂಜೆ ಮಾಡೋ ಅಭ್ಯಾಸ ಇಲ್ವಲ್ಲ ಅಂತ. ಅದು ಸಾಮಾನ್ಯ ಪ್ರಜ್ಞೆಯಪ್ಪ. ಅದು ಗೊತ್ತಾಗೋದಿಕ್ಕೆ ಶಾಸ್ತ್ರಗಳು ವೇದಗಳು ಕಲಿಯೋದ್ ಬೇಕಾಗಿಲ್ಲ. ಏನೂ ಇಲ್ಲ ಬಿಡಿ, ಈ ಸಲ ಕ್ಷಮಿಸಿ ಆರ್ತಿ ತಗೊಳ್ಳಿ ರತ್ನಮ್ನವ್ರೆ. ಹೌದೌದು, ತಗೊಳ್ಳಿ. ನಾನೇ ಹತ್ರ ಬಂದು ಕೊಡ್ತೀನಿ ರೀ. ಬೇಡ ಕಣಪ್ಪ, ಬೇಡ. ದೀಪಾರಾಧನೆ ಮಾಡದಿರೋ ಆರ್ತಿನ ನಾನ್ ತಗೊಳಲ್ಲ. ಅದನ್ನ ತಗೊಂಡ್ರೆ ಅದು ಪೂಜೆ ಆರತಿ ಆಗಲ್ಲ, ದೃಷ್ಟಿ ತೆಗ್ದಂಗ ಆಗತ್ತೆ.